ನಮಸ್ಕಾರ ವಿದ್ಯಾ. ಏನ್ರಿ ಸಮಾಚಾರ ಅಂದ್ರೆ ಮೇಜರ್ ಅಪ್ಡೇಟ್ ಗಳಿದಾವ್ರಿ. ಪೊಲಿಟಿಕಲಿ ಅಂತ ಮಾತಾಡಿದ್ರೆ ಮಂತ್ರಿ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಿದ್ರು, ಅದ್ಲು ಬದ್ಲು ಮಾಡಿದ್ರು. ಈಗ ಯಾವ ಖಾತೆ ಕೊಡ್ಬೇಕು ಅಂದಾಗ್ಲೂ ಕೂಡ ವಿಪರೀತ ಹೈ ಡ್ರಾಮಾವೇ ನಡೆದೋಯ್ತು. ಅದ್ರ ಜೊತೆಗೆ ಇದು ಜೈಲ ಮೌಲ ಅನ್ನುವ ಪ್ರಶ್ನೆಯನ್ನ ಮತ್ತೊಂದ್ಸಲ ಮುಂದಕ್ಕೆ ತರೋ ಹಾಗೆ ಅಲ್ಲಿನ ಪರಿಸ್ಥಿತಿ ತಂದಿಡ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ಲಿ ಸಚಿವರ ಖಾತೆ ಹಂಚಿಕೆಯಲ್ಲಿ ಲಾಸ್ಟ್ ಮಿನಿಟ್ ಕ್ಲೈಮ್ಯಾಕ್ಸ್ ಬಾರಿ ಹೈಡ್ರಾಮಾ ನಡೆದೋಗ್ಬಿಟ್ಟು ಇನ್ನೇನ್ ಎಲ್ಲಾ ಸಚಿವರಿಗೂ ಖಾತೆ ಸಿಕ್ತು ಅನ್ನೋಷ್ಟರಲ್ಲಿ ಮತ್ತೊಂದು ಕಾಂಟ್ರವರ್ಸಿ ಶುರುವಾಗ್ಬಿಡ್ತು. ಕೊನೆ ಕ್ಷಣದಲ್ಲಿ ಪಟ್ಟಿ ಚೇಂಜ್, 5-6 ಸಲ ಪಟ್ಟಿ ಬದಲಾವಣೆ ಮಾಡಿದ್ದಾರೆ. ಚೇಂಜ್ ಮೇಲೆ ಚೇಂಜ್ ಆಗ್ತಲೇ ಇತ್ತು, ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾಲೇ ಇತ್ತು. ಅಲ್ಲಿ ತೆಗಿಯೋದಂತೆ, ಇಲ್ಲಿ ಹಾಕದಂತೆ, ಇಲ್ಲಿ ತೆಗೆದು ಅಲ್ಲಿ ಹಾಕದಂತೆ, 1-2 ಇವ್ರ ಗೋಳು. ಈಗ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ಎಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕಾಣಿಸ್ತಾ ಇಲ್ಲ. ಹಿಂದೆಯೂ ಕೂಡ ರಾಜೀನಾಮೆ ಪ್ರಹಸನ ನಡೆದಿತ್ತು ಮೊನ್ನೆ. ಈಗ ಮತ್ತೆ ಖಾತೆ ಬದಲಾಗಿದೆ. ಈ ಪಟ್ಟಿ ನೋಡೋದಾದ್ರೆ ಜಲಸಂಪನ್ಮೂಲ ಖಾತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೆಸರು ಕಾಣಿಸ್ತಾ ಇಲ್ಲ. ಈ ಹಿಂದೆ ನಗರಾಭಿವೃದ್ಧಿಗೆ ಹಠ ಹಿಡಿದಿದ್ರು, ಬೆಂಗಳೂರಿನ ಕೊಡಿ ಅಂತ ಕೇಳಿದ್ರು. ಅವ್ರನ್ನ ಇದ್ದಿದ್ ಖಾತೆನೂ ಬಿಟ್ಟು ಅರಣ್ಯ ಇಲಾಖೆಗೆ ಶಿಫ್ಟ್ ಮಾಡಿದ್ದಾರೆ. ಈ ಲೆಕ್ಕಾಚಾರ ಅರ್ಥ ಆಗ್ತಾ ಇಲ್ಲ. ಇದು ಪ್ರಮೋಷನ್ ಡಿಮೋಷನ್, ಇದನ್ನ ಚರ್ಚೆ ಮಾಡೋಣ ನಾವು. ಸೊ ಇದು ಅರಣ್ಯ ಇಲಾಖೆಗೆ ರಾಮಲಿಂಗಾರೆಡ್ಡಿ ಅವರು ಒಪ್ಕೋತಾರಾ? ಜೇನ್ಗುಡಿ ಕೈ ಹಾಕ್ಬಿಟ್ರೆ ಡಿ ಕೆ ಶಿವಕುಮಾರ್, ಅಥವಾ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹೌದು, ಸಿಎಂನ ಪರಮಾಧಿಕಾರ ಕ್ಯಾಬಿನೆಟ್ ನ ರಚನೆ ಮಾಡೋದು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡೋದು ಅಂತ. ಬಟ್ ಹೈಕಮಾಂಡ್ ಸಂಸ್ಕೃತಿ ಇದೆಯಲ್ಲ, ಹೈಕಮಾಂಡ್ ಮುಂದೆ ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದರ ಪರಿಣಾಮ ಡಿ ಕೆ ಶಿವಕುಮಾರ್ ಅವರಿಗಿದ್ದ ಹೆಸರು ವೀಕ್ ಆಗ್ತಾ ಇದೆಯಾ? ಟಗರು ಅವರಲ್ಲ ಬಿಡಿ, ಬಂಡೆ, ಟ್ರಬಲ್ ಶೂಟರ್, ಈ ಹೆಸರು ಅಳಿಸಿ ಹೋಗ್ತಾ ಇದ್ಯಾ? ಆ ರೀತಿಯಲ್ಲಿ ಹೈಕಮಾಂಡ್ ನಡ್ಕೊಳ್ತಾ ಇದ್ಯಾ? ಹೈಕಮಾಂಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಿತ್ತು, ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಇದೇನ್ರಿ, 100 ಸಲ ಮಂತ್ರಿ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಪಟ್ಟಿ ಬರುತ್ತಂತೆ. ಪಟ್ಟಿ ಬಂದಾದ್ಮೇಲೆ ಈ ಹೆಸರು ತೆಗಿತಾರಂತೆ, ಮತ್ತೊಂದು ಹೆಸರನ್ನ ಸೇರಿಸ್ತಾರಂತೆ. ಈ ಎಲ್ಲಾ ಹೈಡ್ರಾಮಾ ನಡೀತಾ. ಈಗ ಖಾತೆ ಹೆಂಗ್ ನಡೆಸ್ತಾರೆ, ಖಾತೆ ಯಾರಿಗೆ ಕೊಡ್ತಾರೆ? ನಾಳೆಯಿಂದ ಸೆಷನ್ ಆರಂಭ. ಮಂತ್ರಿಗಳೇ ಇಲ್ಲದೆ ಸೆಷನ್ ಅನ್ನು ಮಾಡ್ತಾರ? ಇಂತ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡ್ತಾರ? ಈ ಪ್ರಶ್ನೆ ಇತ್ತು. ಇದರ ನಡುವೆ ಕೊನೆಗೂ ಕೂಡ ಇಂತಿಂತ ಖಾತೆಯ ಮಂತ್ರಿಗಳು ಅಂತ ಕೊಟ್ಟಿದ್ದಾರೆ. ಬಟ್ ಅಷ್ಟು ಸುಲಭನ ಇವ್ರು ಕೊಟ್ಟಂಗ ಒಪ್ಕೋತಾರ? ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ಮುನಿಸ್ಕೊಂಡಿದ್ರು, ರಾಜೀನಾಮೆ ಕೊಡ್ತೀವಿ ಅಂತ ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಹೆಂಗ ಸಮಾಧಾನ ಮಾಡಿದ್ರು ಡಿ ಕೆ ಶಿವಕುಮಾರ್? ಮಾತ್ ಕೊಟ್ಟಿದ್ರು ಮುಂಚೆ, ಹೌದು ರೀ ನಾನ್ ಸಿಎಂ ಆಗ್ತಾ ಇದ್ದಂಗೆ ನಿಮಗೆ ಈ ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆಗ್ಲಿಲ್ಲ. ಅದು ಹೈಕಮಾಂಡ್ ಮಧ್ಯ ಬಂದ್ಬಿಡ್ತು. ಹೈಕಮಾಂಡ್ ಮಧ್ಯ ಬಂತು ಅಥವಾ ಮತ್ತೊಬ್ರು ಮಧ್ಯಕ್ಕೆ ಬಂದ್ರೋ ಗೊತ್ತಿಲ್ಲ. ಇದರ ನಡುವೆ ಹೆಂಗೋ ಸಮಾಧಾನ ಆಗಿದ್ದ ರಾಮಲಿಂಗಾರೆಡ್ಡಿ ಅವ್ರನ್ನ ಮತ್ತೆ ಕೆರಳಿಸುವ ಪ್ರಯತ್ನಗಳು ಆಯ್ತಾ? ಯಾಕೆ ಹಿಂಗಾಗ್ತಾ ಇದೆ? ಏನ್ ಲೆಕ್ಕಾಚಾರಗಳೇನು? ಖಾತೆ ಹಂಚಿಕೆಯಲ್ಲಿ ಇನ್ನು ಮುಂದಕ್ಕೆ ಕಾಣುವ ಅಥವಾ ನಡೆಯುವಂತಹ ಹೈಡ್ರಾಮಾಗಳು ಹೇಗಿರುತ್ತೆ? ರಾಮಲಿಂಗಾರೆಡ್ಡಿ ಅವ್ರದ್ದು ಮಾತ್ರನ? ಉಳ್ದವ್ರೆಲ್ಲರೂ ಕೂಡ ನನ್ಗೆ ಏನ್ ಸಿಗುತ್ತೆ ಅದನ್ನ ಒಪ್ಕೋತಾರ? ಈಗ ಮತ್ತೊಂದ್ ಕಡೆ KH ಮುನಿಯಪ್ಪ ಅವರು ಹಠ ಹಿಡಿದಿದ್ರು, ನನಗೆ ಈ ಆಹಾರ ಕತೆ ಬೇಡವೇ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂತ ಅಂದಿದ್ರು. ಅವ್ರಿಗೆ ಸಿಕ್ಬಿಡ್ತು, ಗ್ರೀನ್ ಸಿಗ್ನಲ್ ಹೈಕಮಾಂಡ್ ತಗೊಳ್ರಿ ಅಂತ ಕೊಟ್ಬಿಡ್ತು. ಮುನಿಯಪ್ಪ ಅವ್ರೀಗ ಫುಲ್ ಖುಷಿಯಾಗಿದ್ದಾರೆ, ಕೇಳಿದ ಖಾತೆ ಸಿಕ್ಕಿದೆ. ಇನ್ನು ಹೊಸ ಸಚಿವ ರಿಜ್ವಾನ್ ಅರ್ಷದ್ಗೆ ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಂತ್ರಿಗಳಾಗಿದ್ರಲ್ಲ, ಆ ಖಾತೆಯನ್ನ ರಿಜ್ವಾನ್ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಬಸವರಾಜ ರಾಯರೆಡ್ಡಿ ಅವರು ಹಣಕಾಸು ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಅವ್ರಿಗೀಗ ಹೈಯರ್ ಎಜುಕೇಶನ್ ತಗೊಳ್ರಿ ನೀವು ಅಂತ ಅದಕ್ಕೆ ಮಂತ್ರಿ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಮಿನಿಸ್ಟರ್ ಆಗಿರುವ ಶಿವಲಿಂಗೇಗೌಡರು, ಇವರಿಗೆ ಅಬಕಾರಿ ಸಿಕ್ಕಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ, ಅವರಿಗೆ ಅಬಕಾರಿ ಮಂತ್ರಿ. ಅಂತೂ ಇಂತೂ 19 ಜನ ಸಚಿವರಿಗೆ ಕೊನೆಗೂ ಕೂಡ ಖಾತೆ ಭಾಗ್ಯ ಸಿಕ್ತು. ಲೋಕಭವನಕ್ಕೆ ಅಂದ್ರೆ ಗವರ್ನರ್ ಹತ್ರನೂ ಕೂಡ ಪಟ್ಟಿ ಹೋಗಿದೆ. ನೂತನ ಸಚಿವರು ಯಾರು ಅನ್ನೋದನ್ನ ನೋಡ್ತಾ ಇದ್ರಿ. ನೂತನ ಸಚಿವರು ಯಾರು ಅನ್ನೋದು ಗೊತ್ತಿತ್ತು, ಬಟ್ ಅವರು ಯಾವ್ಯಾವ ಇಲಾಖೆಯ ಮಂತ್ರಿಗಳು ಅಂತ ಗೊತ್ತಿರ್ಲಿಲ್ವಲ್ಲ. ಲಿಸ್ಟ್ ಅಲ್ಲಿ ನೋಡ್ತಾ ಇದೀರಿ ನೀವು. ಚಲುವರಾಯಸ್ವಾಮಿ ಅವರು ಕಳೆದ ಬಾರಿ ಕೃಷಿ ಮಂತ್ರಿಗಳಾಗಿದ್ರು, ಈಗ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಕಿದೆ. HC ಬಾಲಕೃಷ್ಣ ಅವರು ಫುಲ್ ಖುಷಿಯಾಗಿದ್ದಾರೆ, ಅವರಿಗೆ ಪೌರಾಡಳಿತ ಮಂತ್ರಿಗಿರಿ ಸಿಕ್ಕಿದೆ. ಮೊದಲನೇ ಬಾರಿ ಮಂತ್ರಿ ಆಗ್ತಾ ಇರೋದವರು. KH ಮುನಿಯಪ್ಪ ಅವರು ಖಾತೆ ಬದಲಾಗಿದೆ, ಸಮಾಜ ಕಲ್ಯಾಣವನ್ನ ಕೇಳಿದ್ರು, ಅವರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕಾರ್ಮಿಕ ಇಲಾಖೆಯಲ್ಲೇ ಹಿಂದೆ ಸಂತೋಷ್ ಲಾಡ್ ಇದ್ರು, ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಕೂಡ ಅದೇ ಖಾತೆಯಲ್ಲಿದ್ರು. ಬಸವಂತಪ್ಪ ಮೀನುಗಾರಿಕೆ ಮತ್ತು ಮುಜರಾಯಿ ಇಲಾಖೆಯ ಮಂತ್ರಿಗಳಾಗಿ ಮುಂದುವರಿತಾರೆ. ಪ್ರಾಥಮಿಕ ಶಿಕ್ಷಣ ಮಧು ಬಂಗಾರಪ್ಪ ಅವ್ರನ್ನ ಅಗೇನ್ ಅದರಲ್ಲೇ ಮುಂದುವರಿಸ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆಯ ಮಂತ್ರಿಗಳು. ಇನ್ ಮುಂದಕ್ಕೆ ಜಮೀರ್ ಅಹಮದ್ ಖಾನ್ ಅಗೇನ್ ರಿಪೀಟ್ ಆಗ್ತಾ ಇದೆ ವಸತಿ ಇಲಾಖೆಯ ಮಂತ್ರಿಗಳಾಗಿ. UT ಖಾದರ್ ಆರೋಗ್ಯ ಮತ್ತು ವಕ್ಫ್ ಇಲಾಖೆಯ ಮಂತ್ರಿಯನ್ನ ಮಾಡಿದ್ರು, ಮುಂದುವರಿತಾ ಇದ್ದಾರೆ ಅವರು. ಅಂದ್ರೆ ಸ್ಪೀಕರ್ ಆಗಿದ್ರು. ಇದು ಮೊನ್ನೆ ಒಂದು 15 ದಿನದ ಹಿಂದೆ ಅವರಿಗೆ ಆ ಖಾತೆ ಕೊಟ್ಟಿದ್ರು. ರಿಜ್ವಾನ್ ಅರ್ಷದ್ ಆಹಾರ ಇಲಾಖೆಯ ಮಂತ್ರಿಗಳು. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಬಂದ್ಮೇಲೆ ಮೊದಲನೇ ಬಾರಿ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಂದ್ಮೇಲೆ
ಸಹಕಾರಿ ಇಲಾಖೆಯ ಮಂತ್ರಿಗಳು. ITBT ಮಂತ್ರಿ ಯಾರಪ್ಪ ಅಂದ್ರೆ ಡಾಕ್ಟರ್ ಅಜಯ್ ಸಿಂಗ್, ಮಾಜಿ ಮುಖ್ಯಮಂತ್ರಿಗಳ ಮಗ, ಧರ್ಮ್ ಸಿಂಗ್ ಅವರ ಮಗ. SS ಮಲ್ಲಿಕಾರ್ಜುನ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಂತ್ರಿಗಳು. ಪಶುಸಂಗೋಪನಾ ಇಲಾಖೆಗೆ ಪುಟ್ರಂಗ್ ಶೆಟ್ಟಿ ಅವರು ಇನ್ನು ಮುಂದೆ ಮಿನಿಸ್ಟ್ರು. ಅರಣ್ಯ ಇಲಾಖೆಗೆ ರಾಮಲಿಂಗಾರೆಡ್ಡಿ ಅವರನ್ನ ಅದಲು ಬದಲು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಗಿದನ್ನ ರಿಸೀವ್ ಮಾಡ್ಕೊಳ್ತಾರೆ? ಇದು ಗಾಯದ ಮೇಲೆ ಉಪ್ಪು ಸುರಿಯುವ ಕೆಲಸವನ್ನ ಮಾಡಿಬಿಟ್ರಾ ಅಥವಾ ಮಾಡಿಸ್ಬಿಟ್ರಾ ಗೊತ್ತಿಲ್ಲ. ಹಿರಿಯ ಸಚಿವರು ಈಸಿಯಾಗಿ ತಗೊಂಡ್ರೆ ತಗೊಳ್ರಿ, ರಾಜೀನಾಮೆ ಕೊಟ್ರೆ ಕೊಡಿ, DK ಶಿವಕುಮಾರ್ ಹಿಂದೆ ಹೇಳ್ತಾ ಇದ್ರಲ್ಲ, ಹಂಗೆ ಇವ್ರ ವಿಚಾರದಲ್ಲಿ ಹೇಳಕ್ಕಾಗಲ್ಲ. ಸೊ ಹೇಗೆ ನಿಭಾಯಿಸ್ತಾರೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಮತ್ತು ವಿಶ್ಲೇಷಣೆಯನ್ನ ನೀಡೋದಕ್ಕೆ ವಿನಾಯಕ್ ಭಟ್, ಹಿರಿಯ ಪತ್ರಕರ್ತರು, ಝೂಮ್ ಲೈವ್ ಜಾಯ್ನ್ ಆಗ್ತಿದ್ರೆ ಮಾತಾಡಿಸ್ತೀನಿ. ನಮಸ್ಕಾರ ಸರ್, ನನ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ, ಹೇಳಿ. ಇದೇನ್ ಹೈ ಡ್ರಾಮಾ ಹಿಂಗೆ ಅದ್ಲು ಬದ್ಲು ಮಾಡೋದಂತೆ, ಇಷ್ಟೊಂದ್ ಸಮಯ ತಗೊಳ್ಳದಂತೆ, ಅಲ್ಲಿಂದ ಬರೋ ಪಟ್ಟಿ ಒಂದಂತೆ, ಕೊನೆಗೆ ಹೋಗ್ಬೇಕಾದ್ರೆ ಇನ್ನೊಂದ್ ಚೇಂಜ್ ಆಗುತ್ತಂತೆ. ಯಾಕೆ ಇಷ್ಟೊಂದ್ ರಿಸ್ಕ್ ತಗೊಳ್ತಾ ಇದಾರೆ ಅನ್ಸುತ್ತೆ ಸರ್ ತಮ್ಗೆ? ರಿಸ್ಕ್ ಅಂತಲ್ಲ, ಈಗ ಎಲ್ರಿಗೂನು ಈಗ ನನ್ಗೆ ಕೊಟ್ಟು ಕುದುರೆ ಏರ್ಲಿಕ್ಕೆ ನಾನ್ ರೆಡಿ ಇಲ್ಲ ಅಂತ ಎಲ್ರಿಗೂ ಅವ್ರವರಿಗೆ ಬೇಕಾಗಿರೋ ಕುದುರೆನೆ ಬೇಕು, ಅದನ್ನು ಕೊಡ್ಬೇಕು, ಸಮಾಧಾನ ಮಾಡ್ಬೇಕು. ಇದೆಲ್ಲ ಸರ್ಕಸ್ಗಳು ಎಲ್ಲಾ ಸರ್ಕಾರ ಇದ್ದಾಗಲೂ ಇದ್ದೇ ಇರುತ್ತೆ. ಈಗ ಕೆಲಸ ಮಾಡೋರು ಸಚಿವರು ಅವ್ರವ್ರಿಗೆ ಯಾವ ಖಾತೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅನ್ನೋ ತರ ಇದ್ರೆ ಯಾವ ಸಮಸ್ಯೆನೂ ಇರಲ್ಲ ಅವಾಗ. ಇದು ಹಂಗಿಲ್ಲ. ಈಗ ಏನಂದ್ರೆ ನನ್ಗೆ ಇದೇ ಬೇಕು, ನನ್ಗೆ ಅದೇ ಬೇಕು, ಯಾವ ಖಾತೆಲಿ ಹೆಚ್ಚು ದುಡ್ಡಿದೆ, ಯಾವ ಖಾತೆಲಿ ಚೆನ್ನಾಗಿ ಕೆಲಸ ಮಾಡಕ್ಕಾಗುತ್ತೆ ಅನ್ನೋದ್ರಿಂದ ಇದ್ರೆ ಯಾವ ಖಾತೆಲಿ ಹೆಚ್ಚು ದುಡ್ಡಿದೆ. ಹಂಗ್ ನೋಡ್ರೆ ರಾಮಲಿಂಗಾರೆಡ್ಡಿ ಅವ್ರು ಒಬ್ಬರೇನೆ ಅವ್ರಿಗೆ ಬೃಹತ್ ನೀರಾವರಿ ಕೊಟ್ರು ಬೇಡ ಅಂತ ಹೇಳಿದವರು. ಯಾಕಂದ್ರೆ ಅದ್ರಲ್ಲಿ ಜಾಸ್ತಿ ದುಡ್ಡಿದೆ, ಆದ್ರೂ ಅವ್ರು ಬೇಡ ಅಂತಂದ್ರೆ. ಅಲ್ಲ, ಈಗ ರಾಮಲಿಂಗಾರೆಡ್ಡಿ ಅವರು ಅಂದಿದ್ದಕ್ಕೆ ಅದೇ ಪ್ರಶ್ನೆ ತೆಗಿತೀನಿ. ಈಗ ಅವ್ರಿಗೆ ಸಿಕ್ಕಿರೋದ್ ಪ್ರಮೋಷನ್ ಅವ್ರಿಗೆ ಪಾಪ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರು ಆಕ್ಚುಲಿ ಅವರು ಮುಜರಾಯಿ ಇಲಾಖೆನ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಮುಜರಾಯಿ ದೇವಸ್ಥಾನಗಳು ರಾಮಲಿಂಗಾರೆಡ್ಡಿ ಅವರು ಸಚಿವರಾದ್ಮೇಲೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಒಳ್ಳೆ ಒಳ್ಳೆ ವ್ಯವಸ್ಥೆಗಳನ್ನ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಜಾರಿ ಮಾಡಿದ್ರು. ಅದನ್ನ ತೆಗೆದ್ಬಿಟ್ಟು ಈಗ ಬೇರೆಯವ್ರಿಗೆ ಕೊಟ್ಬಿಟ್ಟು ಇವರಿಗೆ ಫಾರೆಸ್ಟ್ ಖಾತೆ ಕೊಟ್ಟಿದ್ದಾರೆ. ಅವ್ರಿಗೆ ಫಾರೆಸ್ಟ್ ಕೊಟ್ಟರು, ನೀರಾವರಿ ಕೊಟ್ಟರು, ಬೆಂಗಳೂರಿಗೆ ಅದಕ್ಕೆ ಏನು ಉಪಯೋಗ ಇಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರದ್ದು ಮೇನ್ ಕಾನ್ಸಂಟ್ರೇಷನ್. ಅವ್ರಿಗೆ ಬೆಂಗಳೂರಲ್ಲಿ ಏನು ಅದರಲ್ಲಿ ಸಿಗಲ್ಲ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ. ಹಾಗಾಗಿ ಈ ಫಾರೆಸ್ಟ್ ಕಿಂತ ನೀರಾವರಿ ತುಂಬಾ ಒಳ್ಳೇದಿತ್ತು. ಹಣಕಾಸು ದೃಷ್ಟಿಯಿಂದನೂ ಅಷ್ಟೇ, ಅಲೋಕೇಶನ್ ದೃಷ್ಟಿಯಿಂದನೂ ಅಷ್ಟೇ, ಜನಕ್ಕೆ ಕೆಲಸ ಮಾಡೋ ದೃಷ್ಟಿಯಿಂದನೂ ಅಷ್ಟೇ ನೀರಾವರಿ ಜಾಸ್ತಿ ಕೆಲಸ ಮಾಡ್ಬೋದು ಫಾರೆಸ್ಟ್ ಗಿಂತ. ಫಾರೆಸ್ಟ್ ಅಲ್ಲಿ ಏನು ಕೆಲಸ ಮಾಡಿದ್ರೆ ಜನರಿಗೆ ಗೊತ್ತಾಗಲ್ಲ. ಆಮೇಲೆ ತುಂಬಾ ಅಲ್ಲಿ ಏನು ಸಚಿವರು ಮಾಡಬೇಕಾಗಿರೋ ಕೆಲಸ ಅಂತ ಇರೋದು ಕಡಿಮೆನೆ ಫಾರೆಸ್ಟ್ ಅಲ್ಲಿ. ಇನ್ನು ಜಾಸ್ತಿ ವಿವಾದಗಳು ಜಾಸ್ತಿ ಈಗ, ಯಾಕಂದ್ರೆ ಅದರಲ್ಲಿ ಇದು ಬರುತ್ತೆ, ಪರಿಸರ ಇಲಾಖೆನೂ ಅದ್ರೊಟ್ಟಿಗೆ ಬರುತ್ತೆ. ಅವಾಗ ಕೆಲವು ಯೋಜನೆಗಳ ಪರ್ಮಿಷನ್ ಕೊಟ್ಟರು ಕಷ್ಟ, ಕೊಡದೋದ್ರು ಕಷ್ಟ, ಹೋರಾಟಗಳು ಇವೆಲ್ಲ ಇರುತ್ತೆ. ಅಲ್ಲ ಸರ್, ಲೆಕ್ಕಾಚಾರ ಯಾರ್ದು? DK ಶಿವಕುಮಾರ್ ಅವ್ರದ ಅಥವಾ ಹೈಕಮಾಂಡ್? ಇದು ಯಾಕೆ ಹೈಕಮಾಂಡ್ ಅಂತ ಅನಿಸ್ತಾ ಇದೆ ನಂಗೆ. ಹಂಗಾದ್ರೆ ಈ ಪ್ರಶ್ನೆ ನಿಮ್ ಮುಂದೆ ಇರ್ಬೋದ? ನಾನು ಹೈಕಮಾಂಡ್ ನಿಂದ ಲೆಕ್ಕಾಚಾರ ಇದ್ದಂಗಿದೆ ಅಂದ್ರೆ, ಕಾರನ್ ಕೊಟ್ಟಿದ್ದಾರೆ, ನೀನ್ ಬ್ಯಾಕ್ ಸೀಟ್ ಅಲ್ಲಿ ಕುತ್ಕೊಳಪ್ಪ, ನಾನ್ ಡ್ರೈವ್ ಮಾಡ್ತೀನಿ ಅಂತ ಹೈಕಮಾಂಡ್ ಡ್ರೈವ್ ಮಾಡ್ತಾ ಇದೀಯಾ? ಹಾಗಲ್ಲ, ಕಾರ್ ಡ್ರೈವಿಂಗ್ ಇವ್ರ ಕೈಲಿ ಕೊಟ್ಟಿದ್ದಾರೆ, ಬಟ್ ಯಾರ್ಯಾರು ಯಾವ ಸೀಟಲ್ಲಿ ಕುತ್ಕೋಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾ ಇದ್ದಾರೆ. ಇವ್ರ ಹಿಂದ್ಗಡೆ ಸೀಟಲ್ಲಿ ಯಾರ್ಯಾರು ಎಲ್ಲಿ ಇರ್ಬೇಕು ಅಂತ. ಬಟ್ ಹೆಚ್ಚು ಕಡಿಮೆ ಅಂದ್ರೆ ಈಗ ಸೌದಿ ಅವರಿಗೆ ಸಹಕಾರ ಕೊಟ್ಟಿದ್ದು, ಅವರು ಸಹಕಾರ ಚಳುವಳಿಯಿಂದಲೇ ಬಂದವರು, ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಈಗ ಇವ್ರುಗಳಿಗೆ ಯಾರಿಗೆ ಕೆಲವು ಸಾಕಷ್ಟು ಸಚಿವರುಗಳಿಗೆ ಇದ್ದ ಖಾತೆನೆ ಕಂಟಿನ್ಯೂ ಮಾಡಿದ್ದಾರೆ. ಯಾರು ಚೆನ್ನಾಗಿ ಕೆಲಸ ಮಾಡಿದ್ರು ಅವ್ರವ್ರ ಖಾತೆಲಿ, ಮಧು ಬಂಗಾರಪ್ಪ ಅವರಾಗ್ಲಿ, ಆಮೇಲೆ ಶಿವರಾಜ್ ತಂಗಡಿಗೆ, ಅವ್ರಿಗೆಲ್ಲ ಅವ್ರವ್ರ ಖಾತೆನೆ ಕಂಟಿನ್ಯೂ ಮಾಡಿದ್ದಾರೆ ಸಾಕಷ್ಟು. ಹಾಗಾಗಿ ತುಂಬಾ ಏನು ಸಮಸ್ಯೆಗಳು ಇದ್ರಲ್ಲಿ ಇದೆ ಈಗ ಹಂಚಿಕೆಯಲ್ಲಿ ಅಂತ ಅನ್ಸಲ್ಲ. ಬಟ್ ಒಂದ್ 2-3 ಈ ತರದ್ದು ಇದೆ. ಅದನ್ನ ಈಗ ಹೇಗೆ ಮುಂದೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ನೋಡ್ಬೇಕು. ಅಷ್ಟು ಟೈಮು ಕೂಡ ಇಲ್ಲ. ಅಲ್ಲ, ಇವ್ರದೆಲ್ಲ ಇಷ್ಟು ಅಧ್ವಾನ ಆಗ್ತಾ ಇದ್ರು ಇವರಿಗೆ ಸಮಾಧಾನ ಅಥವಾ ವರ ಏನಪ್ಪಾ ಅಂದ್ರೆ, ಈ ವಿರೋಧ ಪಕ್ಷ ಅನ್ನೋದು ದುರ್ಬಲವಾಗಿದೆ ಅನ್ನೋದೇ ಇವರಿಗೆ ಪ್ಲಸ್ ಪಾಯಿಂಟ್ ಅಂತ. ಯಾರು ಕೇಳಕ್ ಬರಲ್ಲ, ನಾವ್ ಆಡಿದ್ದೆ ಆಟ, ನಾವ್ ಏನ್ ಬೇಕಾದ್ರೂ ಅದ್ಲು ಬದ್ಲು ಮಾಡ್ಕೊಳ್ತೀವಿ, ಕೇಳಕ್ ಯಾರಾದ್ರೂ ಇರ್ಬೇಕಲ್ಲ. ಕರೆಕ್ಟ್, ಅದು ಹಂಗೆ ಆಗಿದೆ ಕತೆ. ಬಟ್ ಅಲ್ಲಿ ಇನ್ನೊಂದು ಮಜಾ ಇದೆ, ಏನಂದ್ರೆ ಈಗ ವಿರೋಧ ಪಕ್ಷದವರು ನಾಗೇಂದ್ರ ಅವ್ರ ರಾಜೀನಾಮೆ ಕೇಳ್ತಾ ಇದ್ರು. ಈ ಖಾತೆ ಹಂಚಿಕೆ ನೋಡಿದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ಬೋದಾ ಅಂತ ಅನಿಸ್ತಾ ಇದೆ ನನಗೆ. ಅವ್ರಿಗೆ ಆ ತರದ ಖಾತೆ ಕೊಟ್ಟಿದ್ದಾರೆ, ಅವ್ರು ಇದ್ರು ಒಂದೇ, ರಾಜೀನಾಮೆ ಕೊಟ್ಟರು ಒಂದೇ. ಹಾಗಾಗಿ ವಿರೋಧ ಪಕ್ಷಗಳ ಆಸೆ ಮೊದ್ಲೇ ಈಡೇರ್ಬಿಡುತ್ತದ ಅಂತ ಒಂದು ಡೌಟ್ ಇದೆ. ಅದು ಬಿಟ್ರೆ ಉಳಿದಂತೆ ವಿರೋಧ ಪಕ್ಷಗಳೇನು ಅದಕ್ಕೇನು ಅಂದ್ರೆ ಸರ್ಕಾರದ ಇದ್ರ ಬಗ್ಗೆ ಅವರು ಏನ್ ಜಾಸ್ತಿ ಹೋರಾಟ ಮಾಡೋದಾಗ್ಲಿ ಅಥವಾ ಸರ್ಕಾರದ ಮೇಲೆ ಒತ್ತಡ ಇರೋ ಕೆಲಸ ಏನು ಅವ್ರು ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ಲ. ಈಗ ಕುತೂಹಲ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಅಥವಾ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅಂತ. ಅಂತ ಇಲಾಖೆನೇ ಬೇಡ ಅಂದವರು ಅರಣ್ಯ ಇಲಾಖೆ ಇಟ್ಕೊಂಡು ಏನ್ ಮಾಡ್ತಾರೆ ಅನ್ನೋದು ತಪ್ಪಾಗ್ತದೆ, ಖಂಡಿತವಾಗ್ಲೂ ಹೌದು. ಬಟ್ ಇದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ.
ಅದೇ ಅದನ್ನ ಅವ್ರು ಹೇಗೆ ಒಪ್ತಾರೆ ಅನ್ನೋದು ಇಂಪಾರ್ಟೆಂಟ್. ಏನ್ ಮಾಡ್ತಾರೆ ಅನ್ನೋದು ತುಂಬಾ ಇದಾಗ್ಬಿಡುತ್ತೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ತುಂಬಾ ಹಿರಿಯ ಏನು ರಾಜಕಾರಣಿ, ಅವರು ಅನುಭವಿ, ಒಳ್ಳೆ ಹೌದು. ಕೆಲಸಗಾರರು ಕೂಡ. ಹ್ಮ್ ಅವರು KSRTC ಕೊಡ್ಲಿ, ಯಾವ್ದನ್ನು ಕೊಡ್ಲಿ ಚೆನ್ನಾಗಿ ನಿಭಾಯಿಸಿ ತೋರಿಸಿದ್ದಾರೆ ಅವ್ರು ಇವತ್ತಿನವರೆಗೆ. ಸೊ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಅವರು ಅರಣ್ಯ ಇಲಾಖೆನೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಬಹುದು. ಒಬ್ಬ ಸಚಿವರು ಮನಸ್ಸು ಮಾಡಿದ್ರೆ ಹ್ಮ್ ಅರಣ್ಯ ಇಲಾಖೆಯನ್ನು ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋ ಅವಕಾಶಗಳು ಅದರಲ್ಲಿ ಇದೆ, ಹ್ಮ್ ಅರಣ್ಯ ಇಲಾಖೆಯಲ್ಲಿ ಕೂಡ. ಹ್ಮ್ ಅದು ಹ್ಮ್ ಅದರಿಂದ ಇಡೀ ರಾಜ್ಯಕ್ಕೆ ಒಳ್ಳೇದಾಗುವಂತ ಕೆಲಸಗಳನ್ನ ಅವ್ರು ಮಾಡ್ಬೋದು. ಹ್ಮ್ ಬಟ್ ಅವ್ರು ಅದನ್ನ ಹೇಗೆ ತಗೋತಾರೆ, ಅವರಿಗೆ ಈಗ ವಯಸ್ಸು ಕೂಡ ಆಗಿದೆ. ಸೊ ಅವರಲ್ಲೆಲ್ಲ ಎಲ್ಲಾ ಓಡಾಡುವಂತ ಇದಂತ ಆತರ ಆಸಕ್ತಿಗಳನ್ನ ಅವ್ರು ಹೊಂದಿದಾರೆ, ಅವರ ಸಾಮರ್ಥ್ಯ ಅದೆಲ್ಲ ಡಿಪೆಂಡ್ ಆಗತ್ತೆ ಹ್ಮ್ ಅದ್ರ ಮೇಲೆ. ಹ್ಮ್ ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಈಗ ಎರಡೆರಡು ಸರಿ ಆಯ್ತು. ಒಂದ್ಸರಿ ನನಗೆ ಬೇಕಾಗಿರೋದು ಕೊಟ್ಟಿಲ್ಲ ಅಂತಂದ್ರು, ಆಮೇಲೆ ಏನೋ ಸಮಾಧಾನ ಆಯ್ತು, ಈಗ ಮತ್ತೆ ಅದನ್ನು ಚೇಂಜ್ ಮಾಡ್ಬಿಟ್ರಲ್ಲ. ಸೊ ಇದನ್ನ ಹೇಗೆ ತಗೋತಾರೆ ಅವರು, ಒಬ್ಬ ಹಿರಿಯ ಶಾಸಕರಾಗಿ, ಹಿರಿಯ ರಾಜಕಾರಣಿಯಾಗಿ ಅದನ್ನ ಹೇಗೆ ತಗೋತಾರೆ ಅವರು ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಅಲ್ಲ ಸರ್, ಈಗ ಖಾತೆಗಳನ್ನ ಹಂಚ್ಬೇಕಾದ್ರೆ ಮುನಿಸ್ಕೊಳ್ಳೋದು, ರಾಜೀನಾಮೆ ಕೊಡ್ತೀವಿ ಅನ್ನೋದು, ಈ ಖಾತೆಗಳೆಲ್ಲವೂ ಕೂಡ ಕಾಮನ್. ಬಟ್ ಇಷ್ಟೊಂದು ಒಳ್ಳೆ ನಂಬರ್ ಕೊಟ್ಟಾಗ ಅಂಡ್ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಅನಿಸ್ಕೊಂಡಾಗ, ವಿಧಾನ ಪರಿಷತ್ ಎಲೆಕ್ಷನ್ ಅನ್ನು ಅಷ್ಟೊಂದು ಅದ್ಭುತವಾಗಿ ಮ್ಯಾಜಿಕ್ ನಂಬರ್ ಅನ್ನ ತಗೊಂಡು ಬಂದಾಗ ಇಲ್ಲಿ ಎಡವ್ತಾ ಇದ್ದಾರಲ್ಲ, ಯಾಕೆ ಎಡವಿಸ್ತಾ ಇರೋದ್ ಯಾರು? ಆಬ್ವಿಯಸ್ಲಿ ಟ್ರಬಲ್ ಶೂಟರ್ಗೆ ಒಂದಲ್ಲ ಒಂದು ಟ್ರಬಲ್ಗಳು ಬರ್ತಾನೆ ಇದೆ ಅವ್ರು ಬಂದಾಗಿಂದ. ಅವ್ರನ್ನ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೇನೆ ಬಹಳ ನೆಮ್ಮದಿಯಿಂದ ಅವರು ಆಡಳಿತ ಮಾಡಕ್ ಬಿಡ್ತಾರೆ ಅನ್ನೋ ಭಾವನೆ ಖಂಡಿತ ಇರ್ಲಿಲ್ಲ. ಎಲ್ರಿಗೂ ಗೊತ್ತಿರುವಂತ ಸಂಗತಿನೇ, ಅವ್ರಿಗೆ ಒಂದಲ್ಲ ಒಂದ್ ರೀತಿಲಿ ಅಡ್ಗಾಲ್ ಹಾಕೋದಾಗ್ಲಿ ಅಥವಾ ಯಾವ ರೀತಿಲಿ ತೊಂದರೆ ಕೊಡ್ಬೋದು ಅನ್ನೋದಕ್ಕೆ ಒಂದು ಗುಂಪು, ಆಬ್ವಿಯಸ್ಲಿ ಅದರಲ್ಲಿ ಏನು ಒಂದು ಗುಂಪು ಅಂತ ಹೇಳೋಗತ್ತಿಲ್ಲ. ಸಿದ್ದರಾಮಯ್ಯನವರ ಗುಂಪು ಅದಕ್ಕೆ ಪ್ರಯತ್ನ ಮಾಡತ್ತೆ ಅನ್ನೋದು ಏನು ಸೀಕ್ರೆಟ್ ಆಗಿ ಏನು ಇರ್ಲಿಲ್ಲ, ಅದು ಗೊತ್ತಿರುವಂತ ಸತ್ಯನೇ ಅಲ್ವಾ. ಹಿಂದೆ ಕೂಡ ನಮ್ ರಾಜ್ಯದಲ್ಲಿ ಆ ತರ ಸಾಕಷ್ಟು ನಡೆದಿದೆ. ಸೀಟ್ ಬಿಟ್ಟು ಕೊಟ್ಟವರು ನೆಕ್ಸ್ಟ್ ಬಂದವ್ರನ್ನ ಬಹಳ ನೆಮ್ಮದಿಲಿ ಇರಕ್ ಬಿಟ್ಬಿಡ್ತಾರೆ ಅಂತೇನಿಲ್ಲ. ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ಇಂಡೈರೆಕ್ಟ್ ಆಗಿ ರಾಮಲಿಂಗಾರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡೋ ಮೂಲಕನೇ ಇವರಿಗೆ ಕಿರಿಕಿರಿ ಮಾಡಬೇಕು ಅಂತಲೂ ಇದ್ರು ಇರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಬಹಳ ಏನು ತುಂಬಾ ಚೆನ್ನಾಗಿದ್ದಾರೆ ಮೊದ್ಲಿಂದನು. ಮತ್ತೆ ಇಬ್ರು ಬೆಂಗಳೂರು ಏನು ಪ್ರಮುಖವಾಗಿ ಬೆಂಗಳೂರು ಬೇಸ್ಡ್ ಆಗಿರೋದು. ಆಮೇಲೆ ಈಗ ನೆಕ್ಸ್ಟ್ ಇಲೆಕ್ಷನ್ ಬೇರೆ ಬರ್ತಾ ಇದೆ GB ಅದು. ಸೊ ಬೆಂಗಳೂರಲ್ಲಿ ಟ್ರಬಲ್ ಕ್ರಿಯೇಟ್ ಆಗಿ ಈಗ ಎಷ್ಟೇ ಅತ್ಯಾಪ್ತರಾದ್ರೂ ಕೂಡ, ಸ್ನೇಹಿತರಾದ್ರೂ ಕೂಡ, ತನಗ್ ಬೇಕಾಗಿದ್ದು ಎರಡೂ ಸಲ ಸಿಕ್ಲಿಲ್ಲ ಅಂದಾಗ ಮುನಿಸು ಬಂದೇ ಬಂದ್ಬಿಡುತ್ತೆ. ವಚನ ಭ್ರಷ್ಟ ಅಂತ ಡಿ ಕೆ ಶಿವಕುಮಾರ್ ಅವರ ಪೇಜ್ ಗಳಲ್ಲಿ ಅವಾಗ ಹರಿದಾಡಿತ್ತು ಮೆಸೇಜ್. ಯಾರ ವಿರುದ್ಧ? ಸಿದ್ದರಾಮಯ್ಯ ಅವ್ರ ವಿರುದ್ಧ. ಅಂತದ್ದೇ ಕಳಂಕವನ್ನ ಡಿ ಕೆ ಶಿವಕುಮಾರ್ ಮೇಲೆ ಹೊರಿಸ್ಬೇಕು ಅನ್ನುವ ತಯಾರಿ ಬೇರೆ ಗುಂಪಿಂದ ನಡೀತಾ ಇದೆ ಅನ್ಕೋಬಹುದಾ ಇವ್ರನ್ನ ಕೆರಳಿಸೋದ್ರ ಮುಖಾಂತರ? ಅದು ಇರ್ಬೋದು. ಅದ್ರ ಜೊತೆಗೆ ಈಗ GBA ಇಲೆಕ್ಷನ್ ಬಂದ್ರೆ, GBA ಇಲೆಕ್ಷನ್ ಅಲ್ಲಿ ಏನಾದ್ರೂ ಫಲಿತಾಂಶದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದರ ಹೊಣೆಯನ್ನು CM ಹೊರಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಇದು ಇರ್ಬೋದು, ಪ್ರಯತ್ನಗಳು ಇರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ GBA ಇಲೆಕ್ಷನ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ತುಂಬಾ ಪ್ರಮುಖ ಪಾತ್ರ ವಹಿಸ್ಬೇಕಾಗುತ್ತೆ. ಹಾಗಾಗಿ ಅವರ ಮತ್ತೆ ಇವರ ನಡುವೆ ಏನಾದ್ರೂ ಸಮಸ್ಯೆಗಳು ಸೃಷ್ಟಿಯಾದ್ರೆ ಅದು GBA ಇಲೆಕ್ಷನ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಡಿ ಕೆ ಶಿವಕುಮಾರ್ ಒಬ್ಬ ಸ್ಟ್ರಾಂಗ್ ಲೀಡರ್, ಅನುಮಾನನೇ ಬೇಡ. ಮತ್ತೆ ಟ್ರಬಲ್ ಶೂಟರ್, ಅದರಲ್ಲೂ ಅನುಮಾನವೇ ಬೇಡ. ಬಟ್ ಹೈಕಮಾಂಡ್ಗೆ ತೀರಾ ಸರೆಂಡರ್ ಆಗಿರೋದು ಇಂಥ ಟೈಮ್ ನಲ್ಲೂ ಒಳ್ಳೇದು ಅಂತ ಅನ್ಸುತ್ತಾ ಅವ್ರ ಮುಂದಿನ ಬೆಳವಣಿಗೆಗೆ? ಸ್ವಲ್ಪ ಇರ್ಬೋದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರು ಸ್ವಲ್ಪ ಹಿಂದೆಯಿಂದ ನಾವು ಬೆಳವಣಿಗೆಗಳನ್ನ ಗಮನಿಸಿದ್ರೆ, CM ಆಗೋ ಹೊತ್ತಲ್ಲೂ ಕೂಡ ಅವರು ಹೈಕಮಾಂಡ್ಗೆ ಬಹಳ ಏನು ನಂಬಿಕೆಯಿಂದ ಇದ್ರು. ಹೈಕಮಾಂಡ್ ನನ್ನನ್ನ CM ಮಾಡೇ ಮಾಡುತ್ತೆ ಅಂತ. ಹಾಗಾಗಿ ಅವರು ಎಲ್ಲೂ ಇಲ್ಲಿ ಅದ್ರ ಬಗ್ಗೆ ಏನೋ ಮಾತಾಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಯಾರನ್ನ ಟೀಕೆ ಮಾಡೋದು ಆತರ ಮಾಡ್ತಿರ್ಲಿಲ್ಲ. ಅವ್ರ ಹೈಕಮಾಂಡ್ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ರು, ಹಾಗೆ ಅವರು ಕೊಟ್ಟಿದ್ದಾರೆ. ಸೊ ಕೊಟ್ಟ ಮೇಲೆ ಇವರು ಕೂಡ ಈಗ ಹೈಕಮಾಂಡ್ ಮಾತಿಗೆ ಸ್ವಲ್ಪ ಬೆಲೆ ಕೊಡ್ಬೇಕು ಅನ್ನೋ ಕಾರಣ ಏನೋ ಇರ್ಬೋದೇನೋ ಮೇ ಬಿ. ಬಟ್ ನನಗೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ವರ್ತನೆ ನೋಡಿದಾಗ ನನಗನ್ಸೋದು, ಅವರು ಈ 1.5 ವರ್ಷದ ಅವಧಿಯನ್ನ ಅವ್ರು ಏನಾದ್ರೂ ನಾನು ಯಾವ್ದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಕೆಲಸ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನಾನು ಚುನಾವಣೆಯಲ್ಲಿ ಮತ್ತೆ ವಾಪಸ್ ಬರಬೇಕು ಅನ್ನೋ ಕೆಲಸ ಮಾಡಕ್ ಬಿಡ್ಬೇಕಲ್ಲ ಸರ್. ಅಲ್ಲ ಅದಲ್ಲ ಅವ್ರ ಉದ್ದೇಶ ಇರೋದು. ನಾನು ಹೇಳಿದೆ ಕೆಲಸ ಮಾಡಕ್ ಬಿಡ್ತಾರೋ ಬಟ್ ಅವರು ಉದ್ದೇಶ ಇರೋದು ಈ 1.5 ವರ್ಷದಲ್ಲಿ ಯಾವ್ದಕ್ಕೂ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಚೆನ್ನಾಗಿ ಮಾಡಿ ನೆಕ್ಸ್ಟ್ ಚುನಾವಣೆಯಲ್ಲಿ ಮತ್ತೆ ಬರೋ ತರ ಆಗ್ಬೇಕು ಅಂತ. ಅವಾಗ ಅವರು ಬಹುಶಃ ನಿಜವಾದ ಡಿ ಕೆ ಶಿವಕುಮಾರ್ ಕಾಣಿಸಬಹುದು ಅಂತ ಅನ್ಸುತ್ತೆ ನನಗೆ. ಆ ದೃಷ್ಟಿಯಲ್ಲಿ ಮೂರ್ ಪವರ್ ಸೆಂಟರ್ ಆಗಿದೆ ಅಂತ ನಾವು ಚರ್ಚೆ ಶುರು ಮಾಡ್ಬೋದಾ ಈಗ?
ಹರಿಪ್ರಸಾದ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಜ್ಯದಲ್ಲಿ ಒಟ್ಟು ಈಗ 2 ಅಲ್ಲ 3 ಪವರ್ ಸೆಂಟರ್. ಶುರು ಮಾಡ್ಬೋದು, ಬಟ್ ಇನ್ನು ಹರಿಪ್ರಸಾದ್ ಅವರು ಅಷ್ಟು ಏನು ಪ್ರಮುಖವಾಗಿ Involve ಆಗಿಲ್ಲ ಅಂತನಾ? ಇನ್ವಾಲ್ವ್ ಆಗಿಲ್ಲ. ಬಟ್ ಅವರು ಹೈಕಮಾಂಡ್ ನಲ್ಲಿ ಅವರು ಬಹಳ ವರ್ಷ ಇದ್ದವರು ಅನ್ನೋದನ್ನ ನಾವು ಮರಿಬಾರ್ದು. ಅವ್ರು ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳದೆ ಹೋದ್ರು ಅವರು ಹೈಕಮಾಂಡ್ ಮಟ್ಟದಲ್ಲಿ ತುಂಬಾ ವರ್ಷ ಅಲ್ಲಿ ಕೆಲಸ ಮಾಡಿ ಆಮೇಲೆ ಇಲ್ಲಿಗೆ ಬಂದವರು. ಹಾಗಾಗಿ ಅವರ ಏನು ಅವರ ಅಲ್ಲಿಯ ಸಂಪರ್ಕಗಳನ್ನ ನಾವು ಅಷ್ಟು ಸುಲಭವಾಗಿ ಬಿಟ್ಟುಕೊಡಕ್ಕಾಗಲ್ಲ. ಅವರು ಕಾಣಿಸ್ಕೊಳ್ದೇ ಇದ್ರು ಅವರು ಪ್ರಭಾವ ಬೀರಬಲ್ಲ ಅಂತ ವ್ಯಕ್ತಿ ಅವರು, ಅದರಲ್ಲಿ ಅನುಮಾನ ಇಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ದುರ್ಬಿನ್ ಹಾಕೊಂಡು ಹುಡುಕುವ ಪರಿಸ್ಥಿತಿನ ತಂದ್ಕೊಂಡಿದೆ. ಕರ್ನಾಟಕವೇ ವರ, ಹಂಗ್ ನೋಡೋದಾದ್ರೆ ಕೇರಳ ಒಂದು ಬಿಟ್ಬಿಟ್ರೆ ಕರ್ನಾಟಕವೇ ವರ. ಇಂಥದ್ದನ್ನ ಹೈಕಮಾಂಡ್ ಅನಗತ್ಯವಾಗಿ ಯಾರಿಗೋ ಭಯ ಬದ್ದು ಅಥವಾ ಯಾರ್ದೋ ಮುಜುಗರ ನೋಡ್ಕೊಂಡು ಕಳ್ಕೊಳ್ಳೋ ಪರಿಸ್ಥಿತಿಗೆ ಹೋಗುತ್ತೆ ಅಂತ ಅನಿಸ್ತಾ ಇಲ್ವಾ ಸರ್? ಹೌದು, ಬಹಳ ದೂರದಲ್ಲಿದ್ದಾರೆ, ಇಲ್ಲಿರುವ ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಅವರಿಗೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಬಟ್ AICC ಅಧ್ಯಕ್ಷರು ಯಾರು? ನಮ್ಮೂರ್ನವ್ರೆ ಅಲ್ವಾ? ಅವ್ರಾದ್ರೂ ತಿಳಿಸಿ ಹೇಳ್ಬೋದಲ್ವಾ? ಅಲ್ಲ, ಅವರು ಪಾಪ ಖರ್ಗೆ ಅವರು ತಿಳಿಸಿ ಹೇಳ್ಬೋದು, ಬಟ್ ಅವ್ರು ತಿಳಿಸಿ ಹೇಳಿದನ್ನು ತಿಳ್ಕೊಳ್ಳೋದಕ್ಕೆ ಅಲ್ಲಿ ಬೇರೆ ನಾಯಕರು ಸಿದ್ಧರಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಯಾಕಂದ್ರೆ ಖರ್ಗೆ ಅವರು ನೀವ್ ಹೇಳ್ದಾಗೆ ನಮ್ಮ ರಾಜ್ಯದವ್ರು ಆಗಿರೋದ್ರಿಂದ ಇಲ್ಲಿ ಇನ್ನಷ್ಟು ಚೆನ್ನಾಗಿ ನಿಭಾಯಿಸಬಹುದಾಗಿತ್ತು. ಮತ್ತೆ ನೀವ್ ಹೇಳ್ದಾಗೇನೆ ಕರ್ನಾಟಕದಂತ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗ ಮತ್ತೆ ಇಲ್ಲಿ ಬಿಜೆಪಿ ಈಗ ಸ್ವಲ್ಪ ದುರ್ಬಲವಾಗೇ ಇದೆ ಅಂತ ಸ್ಥಿತಿಯಲ್ಲಿ ಚೆನ್ನಾಗಿ ಸರ್ಕಾರವನ್ನು ನಡೆಸಿ ಮತ್ತೆ ವಾಪಸ್ ಆಡಳಿತಕ್ಕೆ ಬರೋ ಅವಕಾಶಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೈಕಮಾಂಡ್ ಎಚ್ಚರಿಕೆಯಿಂದ ನಡಿಬೇಕಾಗಿತ್ತು. ಆದ್ರೆ ಆ ಕೆಲಸನ ಹೈಕಮಾಂಡ್ ಮಾಡ್ತಾ ಇಲ್ಲ. ಇವತ್ತಾದ್ರೂ ಕೊಡ್ತಾರ ಅಥವಾ ಖಾತೆ ಕೊಡಲ್ವಾ ಅಂತ ಚರ್ಚೆ ಇತ್ತು ಸರ್. ಇದೊಂದು ಫೈನಲ್ ಪಟ್ಟಿ ಬರೋ ತನಕ ಅಥವಾ ಲೋಕ್ ಭವನಕ್ಕೆ ಹೋಗೋ ತನಕ ನಮ್ಗಂತೂ ಗ್ಯಾರಂಟಿ ಇರ್ಲಿಲ್ಲ. ಇದ್ರ ನಡುವೆ ನಾವೊಂದು ಪ್ರಶ್ನೆ ಆಗ್ತಾ ಇದ್ವಿ, ಬಹುಶಃ ಇತಿಹಾಸವನ್ನ ಕ್ರಿಯೇಟ್ ಮಾಡುತ್ತೆ, ಅಧಿವೇಶನದಲ್ಲಿ ಮಂತ್ರಿಗಳು ಅಂತ ಹೆಸರಿಗಿರ್ತಾರೆ, ಯಾರಿಗೆ ಯಾವ ಖಾತೆ ಕೊಡಲ್ಲ, ಇಂತ ಒಂದು ಬ್ಯಾಡ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು ಕಾಂಗ್ರೆಸ್ ಅಂತ ಚರ್ಚೆ ಮಾಡ್ತಾ ಇದ್ವಿ ಬೆಳಗ್ಗೆ ನಾವು. ಬಟ್ ಈಗ ಅದನ್ನ ಸುಳ್ಳು ಮಾಡಿದ್ರು. ಆದ್ರೆ ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ನಾಳೆ ಸೆಷನ್ ಆರಂಭ ಆಗುತ್ತಲ್ಲ, ಒಬ್ಬ ಹೆಣ್ಮಗಳು ಮಿನಿಸ್ಟರ್ ಇಲ್ವಲ್ಲ. ಎರಡು ಪ್ರಮುಖ ವಿಷಯ ಆಗ್ಬೋದು. ಒಂದು ನಾಗೇಂದ್ರ ಅವರದ್ದು, ಇನ್ನೊಂದು ಮಹಿಳೆಯರಿಲ್ಲ ಅನ್ನೋದು. ನಾಗೇಂದ್ರ ಅವ್ರದ್ದು ಖಾತೆ ಕೊಟ್ಟು ಇಲ್ದಂಗಾಯ್ತು ಅಂತನಾ ಅಥವಾ ಇಳಿಸಿ ಅಂತನಾ ಸರ್ ಅದು? ಅಲ್ಲ, ಇಳಿಸಿ ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇದಾರೆ. ನಾಗೇಂದ್ರ ಅವರೇ ಹೇಳ್ಬೋದು ನಂಗೆ ಬೇಡ ಬಿಡಿ ಬಿಟ್ಟು ಹೋಗ್ತೀನಿ ಅಂತನಾ? ಬಿಟ್ಟು ಹೋಗ್ತೀನಿ ಅಂತ. ಇನ್ನು ಮಹಿಳೆಯರಿಲ್ಲ ಅನ್ನೋದು ಇನ್ನೊಂದು ವಿಷಯವನ್ನು ಬಹುಶಃ ವಿರೋಧ ಪಕ್ಷಗಳು ಎತ್ಕೋಬಹುದು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಈ ಸಚಿವರುಗಳಲ್ಲಿ ಇವತ್ತಾಗಿರೋದ್ರಿಂದ ಅವ್ರು ನಾಳೆ ಸೆಷನ್ ನಾಳೆಯಿಂದಲೇ ಹೋಗ್ಬಿಟ್ಟು ಆನ್ಸರ್ ಮಾಡೋವಂಥವ್ರು. ನಾನ್ ನಿನ್ನೆ ಅಧಿಕಾರ ತಗೊಂಡಿದ್ದೀನಿ. ಎಷ್ಟೋ ಈಗ 9 ಜನ ಅದ್ರಲ್ಲೂ ಫಸ್ಟ್ ಟೈಮ್ ಮಿನಿಸ್ಟರ್ಸ್ ಇದ್ದಾರೆ. ಹೌದು. ಸೊ ಅವರು ನಾಳೆಯಿಂದಲೇ ಹೆಂಗ್ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡೋದು ಅನ್ನೋ ಒಂದು ಇದು ಏನು ಕುತೂಹಲ ಕೂಡ ಇದೆ ಸರ್. ಪ್ರಾಬ್ಲಮ್ ಬಹಳ ದೂರದ ಮಾತಾಗ್ಲಿಲ್ವಾ ಸದ್ಯಕ್ಕೆ? ಯಾವ ಖಾತೆಯಲ್ಲಿರೋ ಫಸ್ಟ್ ಲೈನ್ ಆಫೀಸರ್ಸ್ ಗಳ ಹೆಸರು ನೆನ್ಪಿಟ್ಕೊಳಕ್ಕೆ ಒಂದ್ ವಾರ ಬೇಡವಾ ಇವ್ರಿಗೆ? ಅಟ್ಲೀಸ್ಟ್ ಹೆಸರು ನೆನ್ಪಿಟ್ಕೊಳಕ್ಕೆ ಆಫೀಸರ್ ಎಲ್ಲಿದೆ ಅಂತ ನೋಡ್ಬೇಕಲ್ಲ ಪಾಪ. ಅದೇ ಎನಿವೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ವಿಸ್ತಾರ ಜೊತೆ ಮಾತಾಡಿದಕ್ಕೆ. ಅಂತೂ ಇಂತೂ ಖಾತೆಯ ಖ್ಯಾತೆ ಮೇಲ್ನೋಟಕ್ಕೆ ಮುಗ್ದಂಗೆ ಕಾಣಿಸ್ತಾ ಇದೆ. ಇದು ಹೇಳ್ತಾ ಇದ್ದೀನಿ ನಾನು, ಬೂದಿ ಮುಚ್ಚಿದ ಕೆಂಡದಂತೆ ಭಾಸವಾಗ್ತಾ ಇದೆ. ಯಾವಾಗ ಬೆಂಕಿ ಎದ್ದೇಳತ್ತೆ ಗೊತ್ತಿಲ್ಲ, ಹೊಗೆ ಎದ್ದೇಳತ್ತೆ ಗೊತ್ತಿಲ್ಲ. ಅದನ್ನ ಹೇಗೆ ನಂದಿಸ್ತಾರೆ ಅದು ಕೂಡ ಕಾದ್ ನೋಡ್ಬೇಕು. ಟೇಕ್ ಅ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಚರ್ಚೆನ ಮಾಡ್ತಾ ಹೋಗೋಣ.